ಸೊ ಇದು ಬಿ ಫಾರ್ ಬನಾನಾ. ಸೊ ನನ್ನ ಹತ್ರ ಚೇಂಜ್ ಇದ್ದಿದ್ದಿಲ್ಲ, ಪಾಪ ಇವರು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಉಳಿ 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 ಲೆಟ್ರಲ್ಲಿ ಎಕ್ಸು ಮತ್ತು ಕ್ಯೂ ಮತ್ತು ಝೆಡ್ ಎಲ್ಲ ಸಿಕ್ಕಿದೆ. ಮೂರು ಏನು ಮಾಡೋದಪ್ಪ ಯೋಚನೆ ಮಾಡಿ ಮಾಡಿ ಸಂಜೆನೇ ಆಗೋಗ್ಬಿಟ್ಟು. ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮನೆ ಹುಡುಗ ಬಾಲು. ಎಲ್ಲರೂ ಹೇಗಿದ್ರು? ಎವ್ರಿಬಡಿ ಈಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ. ಸೊ ಇವತ್ತಿನ ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ. ಏನಪ್ಪ ಇವತ್ತು ಮಾರ್ಕೆಟಿಗೆ ಬಂದುಬಿಟ್ಟಿದ್ದೀನಿ ಅಂತ ಅಂದ್ಕೊಂಡ್ರಾ? ಸೊ ಇವತ್ತಿಂದು ಒಂದು ಕಂಟೆಂಟು, ಒಂದು ಫೇಮಸ್ ಯೂಟ್ಯೂಬರ್ ಒಬ್ಬರು A to Z ತನಕ ಏನೇನು ಲೆಟರ್ಸ್ ಬರುತ್ತೋ ಅದೆಲ್ಲ ತಿನ್ನೋದಂತ ಮಾಡಿದರು. ಸೊ ನಾನು ಕೂಡ ದಾವಣಗೆರೆಯಲ್ಲಿ ಯಾವ ಯೂಟ್ಯೂಬರ್ಸು ಮಾಡಿಲ್ಲ ಆ ಥರ ಚಾಲೆಂಜಸ್. ಸೊ ನಾನು ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ನಾನು ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇವತ್ತಿಂದು ಬ್ಲಾಗ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಚಾಲೆಂಜಸ್. ಈ ಸತಿ ಫಸ್ಟ್ ಟೈಮ್ ನಾನೇ ಆ ಚಾಲೆಂಜ್ನ ತೊಗೊಂಡು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟೈಮ್ ಏನೋ ನೀವು ಚಾಲೆಂಜ್ ಕೊಡೋಂಗಿದ್ರೆ ಕಮೆಂಟ್ ಮೂಲಕ ಕೊಡಿ, ಆಯಿತಾ? ದಾಳ ಅಡ್ಡ ಬಂದು. ಸೊ ಕಮೆಂಟ್ ಮೂಲಕ ಕೊಡಿ. ಸೊ ಇವತ್ತಿದ್ದು ಚಾಲೆಂಜ್ನ ಸ್ಟಾರ್ಟ್ ಮಾಡ್ತೀನಿ. ಏನು ಚಾಲೆಂಜ್ ಅಂದರೆ A to Z ಇಂದ ಏನೇನು ಲೆಟರ್ಸ್ ಬರುತ್ತೋ ಅದನ್ನು ತಿನ್ನೋದು ಅಂತ. ಸೊ ನೋಡೋಣ, ಇದು ಕಂಪ್ಲೀಟಾಗಿ ಮಾಡ್ತೀನಿ. ಫ್ಲಾಪ್ ಆಗುತ್ತೆ ಹಿಟ್ಟಾಗುತ್ತೆ ಅಂತ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ಚಾಲೆಂಜ್ನ ಸ್ಟಾರ್ಟ್ ಮಾಡೋಣಂತೆ. ಸೊ ಇದು ಮಾಡ್ತಾ ಇರೋ ಚಾಲೆಂಜಸ್ ಏನಂತ ಹೇಳಿದ್ರೆ, ಯಾರು ದಾವಣಗೆರೆ ನೋಡಿಲ್ಲ ಅಥವಾ ಔಟ್ಸೈಡ್ ಇದ್ದೀರಾ, ಆಮೇಲೆ ಕರ್ನಾಟಕ ಅಥವಾ ಇಂಡಿಯಾ ಎಲ್ಲ ಕಡೆ ಇರ್ತೀರಲ್ವಾ, ಸೊ ನಮ್ಮ ದಾವಣಗೆರೆ ನೋಡಿಲ್ಲ ಅಂದರೆ ದಾವಣಗೆರೆ ಸಿಟಿನೂ ನೋಡ್ದಂಗೆ ಆಗುತ್ತೆ, ಈ ಚಾಲೆಂಜ್ ಕೂಡ ನೋಡ್ದಂಗೆ ಆಗುತ್ತೆ. ಸೊ ಬನ್ನಿ, ಫಸ್ಟ್ ಚಾಲೆಂಜ್ A ಫಾರ್ ಆ್ಯಪಲ್ ಅಥವಾ ಎಲ್ಲಿ ಏನು ಸಿಗುತ್ತೆ ನೋಡೋಣ, ತಿನ್ನೋಣಂತ. ಸೊ ಫಸ್ಟು A ಫಾರ್ ಆ್ಯಪಲ್ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಇಲ್ಲಿ ಒಂದು ಆ್ಯಪಲ್ ಇದೆ. ಅಣ್ಣ ಹೆಂಗೆ ಒಂದು ಆ್ಯಪಲ್? ಒಂದೇ ಎಷ್ಟು? 40 ರೂಪಾಯಿಗೆ ಒಂದು ಆ್ಯಪಲ್ಲು ಗೈಸ್. 40 ರೂಪಾಯಿಗೆ ಒಂದು ಆ್ಯಪಲ್ ಅಂತ ಬೇಡ, ಬನ್ನಿ ಗೈಸ್. 40 ರೂಪಾಯಿಗೆ ಒಂದು ಆ್ಯಪಲ್ ಅಂತ. ನೋಡೋಣ ಬನ್ನಿ ಮುಂದೆ. ಅಲ್ಲೊಂದು ಮಾರ್ಕೆಟ್ ಇದೆ, ಅಲ್ಲೂ ನೋಡೋಣ, ಚೆಕ್ ಮಾಡೋಣ ಅಂತ ಗೈಸ್. ಇವಾಗ ಫಸ್ಟ್ ಚಾಲೆಂಜು A ಫಾರ್ ಆ್ಯಪಲ್ಲು. ಸೊ ಇಲ್ಲೊಂದು ಆ್ಯಪಲ್ ತೊಗೊತಾ ಇದ್ದೀನಿ. 20 ರೂಪಾಯಿಗೆ ಒಂದಂತೆ ಆ್ಯಪಲ್ಲು. ಅಣ್ಣಂಗೆ ತೋರಿಸು. ಸೊ ಇವಾಗ ಫಸ್ಟ್ ಚಾಲೆಂಜ್ ಕಂಪ್ಲೀಟ್, A ಫಾರ್ ಆ್ಯಪಲ್. ಸೊ ಗೈಸ್ ಫಸ್ಟ್ ಚಾಲೆಂಜ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಅದು A ಫಾರ್ ಆ್ಯಪಲ್. ನೆಕ್ಸ್ಟ್ B ಫಾರ್ ಬನಾನಾದ್ರೂ ಹೋಗೋಣ ಬನ್ನಿ. ಸೊ ಇದು B ಫಾರ್ ಬನಾನಾ. ಸೊ ನನ್ನ ಹತ್ರ ಚೇಂಜ್ ಇದ್ದಿದ್ದಿಲ್ಲ, ಪಾಪ ಇವರು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಮ್ಮ. ಸೊ ಗೈಸ್ ಇದು B ಫಾರ್ ಬನಾನಾ. ಸೊ ಅಮ್ಮನವರು ಫ್ರೀಯಾಗಿ ಕೊಟ್ಟರು ನನಗೆ, ಯಾಕಂದರೆ ಚೇಂಜ್ ಇಲ್ಲ ಅಂತಂದರು. ಸೊ ಫ್ರೀಯಾಗಿ ಕೊಟ್ಟರು, ನಾನು ಆಮೇಲೆ ಬಂದು ಅವ್ರಿಗೆ ರಿಟರ್ನ್ ಕೊಡ್ತೀನಿ. ಪಾಪ ಅವ್ರಿಗೂ ಜೀವನ ನಡೆಯೋದು ಇದರಿಂದ ಅಲ್ವಾ. ಸೊ ಫಸ್ಟು B ಫಾರ್ ಬನಾನಾ ಚಾಲೆಂಜ್ ಕಂಪ್ಲೀಟ್. ಸೊ ಬನಾನಾ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಸಿ ಏನು ನೋಡ್ಕೊಂಡು ಬರೋಣ ಬನ್ನಿ. ಸೊ ಇವಾಗ C ಲೆಟ್ರ್ ಸಿಕ್ಕಿದೆ. ಸೊ C ಫಾರ್ ಏನಪ್ಪ ಅಂದರೆ ಕ್ಯಾರೆಟ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನೀವು ನೋಡ್ಬೋದು ಇಲ್ಲಿ ಕ್ಯಾರೆಟು. ಸೊ ಇಲ್ಲೊಂದು ಯಾರು ಸಣ್ಣ ತೊಗೊಳೋಣ. ನೋಡಿ, C ಫಾರ್ ಕ್ಯಾರೆಟ್. ಇದು ತಿಂದು ಚಾಲೆಂಜ್ನ ಕಂಪ್ಲೀಟ್ ಮಾಡ್ತೀನಿ. ಸೊ C ಲೆಟ್ರ್ ಕ್ಯಾರೆಟ್ ಏನಪ್ಪ ಚಾಲೆಂಜ್ ಕಂಪ್ಲೀಟ್ ಆಯಿತು. ಸೊ ಇವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡಿ, ಇವ್ರಿಗೆ ಫ್ರೀಯಾಗಿ ಕೊಟ್ಟರು ನನಗೆ. ಸೊ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನೋಡೋಣ ಬನ್ನಿ. ಸೊ ನಾನು D ಲೆಟ್ರ್ ಹುಡುಕ್ತಾ ಇದ್ದೆ, ಸುತ್ತಮುತ್ತ ನೋಡಿದೆ. ಆವಾಗ ನನಗೆ ಈ ಬೇಕ್ರಿ ಕಾಣ್ತು. ಸೊ ಬೇಕ್ರಿಯಲ್ಲಿ ಅಲ್ಲಿ ನಿಮಗೆ ದೂದ್ ಪೇಡ ಸಿಗುತ್ತೆ, D ಫಾರ್ ದೂದ್ ಪೇಡ. ಸೊ ದೂದ್ ಪೇಡ ತಿಂದು D ಲೆಟ್ರ್ ಕಂಪ್ಲೀಟ್ ಮಾಡ್ತೀನಿ. ಸೊ D ಫಾರ್ ದೂದ್ ಪೇಡ. ಸೊ D ಫಾರ್ D ಲೆಟ್ರ್ ದೂದ್ ಪೇಡ ಟಾಸ್ಕ್ ಕಂಪ್ಲೀಟ್ ಆಯಿತು. ನೋಡೋಣ ನೆಕ್ಸ್ಟು. ಸೊ ಇವಾಗ ಯಲ್ಲಿ ಏನು ಸಿಗುತ್ತೆ ಅಂತ ಯೋಚನೆ ಮಾಡಿದಾಗ ನಾವು ಚೈಲ್ಡ್ಹುಡ್ಡಲ್ಲಿ ಎಕ್ಲೇಸ್ ಚಾಕ್ಲೇಟ್ ತಿಂತಾಯಿದ್ವಿ. ಸೊ ಮೆಡಿಕಲ್ ಶಾಪಿಗೆ ಬಂದು ಒಂದು ಎಕ್ಲೇಸ್ ಚಾಕ್ಲೇಟ್ ತೊಗೊತೀವಿ. ಒಂದು 5 ಕೊಡೋಣ. ಸೊ E ಫಾರ್ ಎಕ್ಲೇರ್ಸ್. ಸೊ ಎಕ್ಲೇರ್ಸ್ ಚಾಕ್ಲೇಟ್ ತಿಂದು ಈ ಲೆಟ್ರ್ ಟಾಸ್ಕ್ನ ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ತೊಗೊಳ ಮನಿ. ಫ್ಯೂಸು ಕೂಡ ಸಿಕ್ತು. F ಫಾರ್ ಫ್ಯೂಸು. ಸೊ ಇದನ್ನು ಕಂಪ್ಲೀಟ್ ಆಯಿತು. ಸೊ ಗೈಸ್ ಇವಾಗ F ಲೆಟ್ರು ಫ್ಯೂಸ್ ಅಂತ ಒಂದು ಚಾಕ್ಲೇಟ್ ತೊಗೊಂಡಿದ್ದೀನಿ. ಸೊ ಇದನ್ನು ಓಪನ್ ಮಾಡಿ ತಿಂದು
ಎಫ್ ಲೆಟ್ರ್ ಚಾಲೆಂಜು ಕಂಪ್ಲೀಟ್ ಆಗಿದೆ. ಎಫ್ ಲೆಟ್ರಲ್ಲಿ ಹೆಂಗೆ ಒಂದು 10 ರೂಪಾಯಿ. 10 ರೂಪಾಯಾ? ಇಡ್ಕೊಳ್ಳ ಒಂದು. ಸೊ ಇವಾಗ ಜಿ ಫಾರ್ ಗ್ರೌಂಡ್ನೆಟ್ ಅಂದರೆ ಶೇಂಗಾ ಬೀಜ. ಸೊ ಅದನ್ನು ತಿಂದು ಕಂಪ್ಲೀಟ್ ಮಾಡ್ತೀನಿ ಈ ಟಾಸ್ಕ್ನ. ಸೊ ಈ ಅಣ್ಣನ ಹತ್ರ ತೊಗೊಳ್ತಾ ಇದ್ದೀವಿ ನೋಡೋಣ. ಸೊ ನೋಡ್ಬೋದು ಜಿ ಲೆಟ್ರ್ ಟಾಸ್ಕ್ ಕಂಪ್ಲೀಟೆಡ್. ಸೊ ಗಾಯ್ಸ್ ಇವಾಗ ಎಚ್ ಲೆಟ್ರ್ ಹುಡುಕ್ತಾ ಇದ್ದೆ. ಸೊ ಎಚ್ ಎಲ್ಲಪ್ಪ ಅಂತ ಹುಡುಕ್ತಾ ಇದ್ದಾಗ ಥಟ್ ಅಂತ ನನಗೊಂದು ಹೊಳಿತು. ನಾವು ಸ್ಕೂಲಲ್ಲಿದ್ದಾಗ ಯಾವಾಗ ಪ್ರೈಮರಿಯಲ್ಲಿದ್ದಾಗ ಅವಾಗ ಅದು ತುಂಬ ಟ್ರೆಂಡಲ್ಲಿತ್ತು. ಯಾವುದಪ್ಪ ಅಂದರೆ ಆಜುಮೂಲ. ಸೊ ಆಜುಮೂಲ ತಿಂದು ಇವಾಗ ಎಚ್ ಲೆಟ್ರನ್ನ ಕಂಪ್ಲೀಟ್ ಮಾಡ್ತೀನಿ. ಸೊ ಎಚ್ ಫಾರ್ ಆಜುಮೂಲ. ಸೊ ಎಚ್ ಲೆಟ್ರ್ ಕೂಡ ಕಂಪ್ಲೀಟ್ ಆಯಿತು. ಬನ್ನಿ ನೆಕ್ಸ್ಟ್ ಹೋಗೋಣ. ಈ ಚಾಲೆಂಜ್ ಮಾಡೋದಿರಲಿ, ಎಲ್ಲರೂ ನನ್ನೇ ಗುರಾಯಿಸ್ತವ್ರೆ. ಸೊ ಅವರಿಗೂ ಹೊಸದಲ್ಲ, ಇದು ಯಾರಪ್ಪ ಹಿಂಗೆ ಕ್ಯಾಮ್ರಾ ಇಟ್ಕೊಂಡು ಅಡ್ಡಾಡ್ತಾನಲ್ಲ ಅಂತ ಅವರಿಗೂ ಒಂಥರ ಇರುತ್ತಲ್ವ. ಸೊ ಇವಾಗ ಶೇಂಗಾದಾಯ್ತು, ಜಿ ಫಾರ್ ಗ್ರೌಂಡ್ನೆಟ್ ಆಯ್ತು. ನೆಕ್ಸ್ಟ್ ನೋಡೋಣ ಏನು. ಇವಾಗ ಐ ಲೆಟ್ರ್ ಉಳ್ಕೊಂತು. ನಾನು ಐ ಫಾರ್ ಐಸ್ ಕ್ರೀಮ್ ತೊಗೊಳ್ತಾ ಇದ್ದೀನಿ, ನೀವು ನೋಡ್ಬೋದಲ್ಲಿ. ಸೊ ಇವಾಗ ಒಂದು ಕಪ್ ಐಸ್ ಅದು ತಿಂದ್ಬಿಟ್ಟು ಐ ಲೆಟ್ರ್ ಟಾಸ್ಕ್ನ ಕಂಪ್ಲೀಟ್ ಮಾಡ್ತೀನಿ. ಸೊ ಇವಾಗ ನಾನು ನಂದಿನಿ, ನಮ್ಮ ಕರ್ನಾಟಕದ ಹೆಮ್ಮೆ, ಅದ್ರದ್ದು ಒಂದು ಐಸ್ ಕ್ರೀಮ್, ಐ ಫಾರ್ ಐಸ್ ಕ್ರೀಮ್ನ ನಾನು ತಿಂದು ಆ ಲೆಟ್ರನ್ನ ಟಾಸ್ಕ್ ಕಂಪ್ಲೀಟ್ ಮಾಡ್ತೀನಿ. ಐ ಲೆಟ್ರ್ ಟಾಸ್ಕ್ ಕಂಪ್ಲೀಟ್ ಆಯಿತು. ಸೊ ಗಾಯ್ಸ್ ಇವಾಗ ಜಿ ಅಂದರೆ ಏನು ಬರುತ್ತೆ? ಓಕೆ, ಜ್ಯೂಸ್ ಬರುತ್ತೆ, ಅಲ್ಲಿ ತೋರಿಸಲ್ಲಿ. ಸೊ ಇಲ್ಲಿ ಜ್ಯೂಸ್ ಅಂಗಡಿ ಇದೆ. ಸೊ ಇಲ್ಲಿ ಜ್ಯೂಸ್ ತೊಗೊಳೋಣ ಬರ್ರಿ. ಸೊ ಗೈಸ್ ಜೆ ಫಾರ್ ಜ್ಯೂಸು, ಶುಗರ್ ಕೇನ್ ಜ್ಯೂಸ್ ಕುಡಿತಾ ಇದ್ದೀನಿ. ಈ ಬಿಸಿಲಿಗೂ ಜ್ಯೂಸಿಗೂ ಸಾಕತ್ತು. ಸೊ ಜೆ ಟಾಸ್ಕ್ ಕಂಪ್ಲೀಟೆಡ್. ಜೆ ಲೆಟ್ರ್ ಟಾಸ್ಕ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನೋಡೋಣ ಏನು ಬರುತ್ತೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಫಸ್ಟು. ಸೊ ಇಲ್ಲಿ ಐಸ್ ಕ್ರೀಮ್ ಪಾರ್ಲರಲ್ಲೇ ಕೆ ಅನ್ನೋ ಲೆಟ್ರ್ ಕೂಡ ಸಿಕ್ತು, ನೋಡ್ಬೋದು. ಕೆ ಕಾಫಿ ಚಾಕ್ಲೇಟು ಕಾಫಿ. ಸೊ ಗೈಸ್ ಇವಾಗ ಎಲ್ ಲೆಟರು. ಸೊ ಎಲ್ ಅಂದರೆ ಫಿಂಗರ್ಸ್, ಲೇಡೀಸ್ ಫಿಂಗರ್ಸ್ ಇಲ್ಲಿದೆ ನೋಡಿ. ಅದನ್ನು ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ. ಸೊ ನೋಡಿ, ಲೇಡೀಸ್ ಫಿಂಗರು ಕಂಪ್ಲೀಟೆಡ್. ಎಲ್ ಲೆಟರ್ ಕಂಪ್ಲೀಟೆಡ್. ಎಮ್ಮಲ್ಲಿ ಏನಂತ ಹೇಳಿದ್ರೆ ಮ್ಯಾಂಗೋ. ಸೊ ಮ್ಯಾಂಗೋ, ಎಮ್ಮಲ್ಲಿ ಮ್ಯಾಂಗೋ ಬರುತ್ತೆ. ಸೊ ಮ್ಯಾಂಗೋನು ಕಂಪ್ಲೀಟ್ ಮಾಡಿಬಿಡೋಣ. ಮ್ಯಾಂಗೋದು ಕೂಡ ಕಂಪ್ಲೀಟ್ ಆಯಿತು. ಸೊ ಗೈಸ್ ನೂಡಲ್ಸ್, ಎನ್ ಫಾರ್ ನೂಡಲ್ಸ್. ಸೊ ನೂಡಲ್ಸ್, ಎನ್ ಫಾರ್ ನೂಡಲ್ಸ್, ಎನ್ ಲೆಟರ್ ಟಾಸ್ಕ್ ಕೂಡ ಕಂಪ್ಲೀಟ್ ಆಯಿತು. ಸೊ ಗೈಸ್ ಇವಾಗ ಓ ಲೆಟ್ರ್ ಹುಡುಕ್ತಾ ಇದ್ದೆ. ಎಲ್ಲಪ್ಪ ಓಲ್ ಏನು ತಿನ್ನೋ ಯೋಚನೆ ಮಾಡಿದಾಗ ಇದು ಸಿಕ್ಕಿದ್ದೆ ಆನಿಯನ್ನು, ಓ ಫಾರ್ ಆನಿಯನ್ನು. ಸೊ ಅಕ್ಕ ಅವರು ಕೂಡ ಫ್ರೀ ಆಗೋದು ಕೊಡ್ತಾ ಇದ್ದಾರೆ. ಒಂದು ಸಣ್ಣ ತೊಗೊಂಡು ಹಂಗೆ ಟೇಸ್ಟ್ ಮಾಡ್ತೀನಿ ಅನ್ನಿಸ್ಬೋದು ನೀವಿಗೆ. ಬಟ್ ಏನು ಮಾಡಿ ಟಾಸ್ಕ್ ಕಂಪ್ಲೀಟ್ ಮಾಡಬೇಕಲ್ಲ. ಕಂಪ್ಲೀಟೆಡ್. ಶಾಪಲ್ಲೇ ಇನ್ನೊಂದು ಪಿ ಲೆಟ್ರ್ ಸಿಕ್ತು. ಸೊ ಪಿ ಫಾರ್ ಪಾರ್ಲೇಜಿ. ನೀವೆಲ್ಲರೂ ತಿಂದೇ ಇರ್ತೀರಾ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸಲ್ಲಿ ಪಾರ್ಲೇಜಿ. ಸೊ ಪಿ ಲೆಟ್ರ್ ಕಂಪ್ಲೀಟ್ ಆಯಿತು. ಬನ್ನಿ. ಸೊ ನಾನಿಲ್ಲಿ ಈ ಶಾಪಿಗೆ ಬಂದಿದ್ದೆ. ಸೊ 6 ಲೆಟ್ರ್ ಒಂದು ಪೆಂಡಿಂಗ್ ಇತ್ತು. ಸೊ 6 ಲೆಟ್ರಲ್ಲಿ ರಸ್ನ ತೊಗೊಂಡಿದ್ದೀನಿ. ಹಂಗೆ ಸ್ವಲ್ಪ ಟೇಸ್ಟ್ ಮಾಡಿ ಹೇಳ್ತೀನಿ. ಹುಳಿ ಸಾರು ಕಂಪ್ಲೀಟ್ ಆಯಿತು. ಎಸ್ ಲೆಟ್ರ್ ಉಳ್ಕೊಂತು. ಎಸ್ಸಿಗೆ ನಾನು ನೋಡಿದೆ ಏನು ತಿನ್ನಬೇಕು, ಸಮೋಸ ಆದಿದ್ದು ಅಂದ್ಕೊಂಡೆ. ಬೇಡ, ಇವಾಗೆಲ್ಲ ವೆಜ್ ರೋಲ್ ಅವೆಲ್ಲ ತಿನ್ನಿಲ್ಲ, ಹೊಟ್ಟೆಗೆ ಸ್ವಲ್ಪ ಇದಾಗಲಿಲ್ಲ. ಎಸ್ ಫಾರ್ ಸ್ಟಿಂಗ್ ಕುಡಿದು ಎಸ್ ಲೆಟ್ರ್ ಟಾಸ್ಕ್ನ ಕಂಪ್ಲೀಟ್ ಮಾಡ್ತೀನಿ. ಹಾಂ, ಎಸ್ ಲೆಟ್ರ್ ಕೂಡ ಕಂಪ್ಲೀಟ್ ಆಯಿತು. ಬನ್ನಿ ನೆಕ್ಸ್ಟ್ ಲೆಟ್ರ್ ಯಾವುದು ಅಂತ ನೋಡೋಣ. ಸೊ ಇವಾಗ ನೆಕ್ಸ್ಟು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಕೆ ಎಲ್ ಎಮ್ ಎನ್ ಪಿ ಕ್ಯೂ ಆರ್ ಎಸ್ ಟಿ. ಸೊ ಟಿ ಅಂದರೆ ಏನು ತೊಗೊಳೋಣ? ಅಲ್ಲಿ ನೋಡಿ ಟೊಮೊಟೊ. ಸೊ ಒಂದು ಟೊಮೊಟೊನ ತಿಂದು ಆ ಟಿ ಲೆಟ್ರ್ ಟಾಸ್ಕ್ನ ಕಂಪ್ಲೀಟ್ ಮಾಡೋಣ. ಬನ್ನಿ. ಸೊ ಟಿ ಫಾರ್ ಟೊಮೆಟೊ. ಸೊ ಇದನ್ನು ತಿಂದು ಟಿ ಲೆಟ್ರ್ ಟಾಸ್ಕ್ನ ಕಂಪ್ಲೀಟ್ ಮಾಡ್ತೀನಿ. ಹುಳಿ. ಸೊ ಟೊಮೆಟೊ ಟಾಸ್ಕ್ ಕಂಪ್ಲೀಟ್ ಆಯಿತು.
ಸೊ UD ಬಿಕ್ಸು ಯು ಲೆಟ್ರ್ ಕಂಪ್ಲೀಟ್ ಆಗುತ್ತೆ. ಸೊ ತಿಂದು ವಿ ಲೆಟ್ರದ್ದು ಟಾಸ್ಕ್ನ ಕಂಪ್ಲೀಟ್ ಮಾಡ್ತೀನಿ. ಟೈಮ್ ಆಗ್ತಾಯಿದೆ, ಬೇಗ ಬೇಗ ತಿಂದು ಎಲ್ಲ ಲೆಟ್ರ್ ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು. ಸಖತ್ತಾಗಿದೆ. ಸೊ ವಿ ಲೆಟ್ರದ್ದು ವೆಜ್ ಪನ್ನೀರ್ ರೋಲ್ ಕಂಪ್ಲೀಟ್ ಆಯಿತು ಟಾಸ್ಕ್. ಸೊ ಇವಾಗ W ಫಾರ್ ವಾಟರ್ ಮೆಲನ್ ಎಲ್ಲ ಬೇಕಿತ್ತು, ಬೇಸಿಗೆ ಕಾಲ ಆಗಿರೋದ್ರಿಂದ. ಸೊ W ಫಾರ್ ವಾಟರ್ ಬಾಟ್ಲ್ ತೊಗೊಂಡೆ. ಸೊ ಕುಡಿಯೋಣ. ಸೊ W ಲೆಟ್ರ್ ಕಂಪ್ಲೀಟ್ ಆಯಿತು. W ಫಾರ್ ವಾಟರ್ ಬಾಟ್ಲ್. ಗಾಯ್ಸ್, ಈ ಬಿಸಿಲಲ್ಲಿ ಟಾಸ್ಕ್ ಕಂಪ್ಲೀಟ್ ಮಾಡೋದಿದೆಯಲ್ಲ ಬಾಬಾ, ಅದೇ ಒಂದು ದೊಡ್ಡ ಟಾಸ್ಕ್ ನನಗೆ. ಅಷ್ಟು ಬಿಸಿಲಿದೆ ದಾವಣಗೆರೆಯಲ್ಲಿ. ಸೊ ಅಂತಂದರೆ ಇಷ್ಟು ಕಷ್ಟಪಟ್ಟು ಈ ಟಾಸ್ಕ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ, ನಿಮಗೆ ಎಂಟರ್ಟೈನ್ಮೆಂಟ್ ಸಿಗಲಿ ಅಂತ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಬನ್ನಿ ನೆಕ್ಸ್ಟ್ ಲೆಟ್ರ್ ಏನಂತ ಹೇಳ್ತೀನಿ. ಸೊ ಯೋಗರ್ಟ್, ವೈ ಫಾರ್ ಯೋಗರ್ಟ್. ಸೊ ಇದು ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಗೈಸ್, ವೈದು ಏನು ತೊಗೊಳೋದು ಅಂತ ಯೋಚನೆ ಮಾಡಿದಾಗ ಫೈನಲಿ ನನಗೆ ಯೋಗರ್ಟ್ ತೊಗೊಳ್ಬೇಕು ಅಂತ ಅನ್ನಿಸ್ತು. ಸೊ ಅದು ಬಿಗ್ ಬಜಾರಲ್ಲೇ ಯೋಗರ್ಟ್ನ ತೊಗೊಂಡೆ. ಸೊ ವೈ ಲೆಟರ್ದು ಇದನ್ನು ತಿಂದು ಸೊ ಯೋಗರ್ಟ್ ವೈ ಲೆಟ್ರ್ ಕೂಡ ಕಂಪ್ಲೀಟ್ ಆಯಿತು. ಸೊ ಗೈಸ್, ಇವಾಗ ಈವ್ನಿಂಗ್ ಆಗಿದೆ. ನನಗೆ ಫುಲ್ ಕನ್ಫ್ಯೂಷನ್ ಇರೋದು ಲೆಟ್ರಲ್ಲಿ ಎಕ್ಸು ಮತ್ತು ಕ್ಯೂ ಮತ್ತು ಝೆಡ್ ಎಲ್ಲ ಸಿಕ್ಕಿದೆ. ಮೂರು ಏನು ಮಾಡೋದಪ್ಪ ಯೋಚನೆ ಮಾಡಿ ಸಂಜೆನೇ ಆಗೋಗ್ಬಿಡ್ತು. ಸೊ ನೋಡೋಣ, ಆದರೆ ಮೂರು ಲೆಟ್ರಲ್ಲಿರೋದು ಆದರೆ ತಿಂತೀನಿ, ಇಲ್ಲಾಂದರೆ ಇದು ಏನಿದೆ ಟಾಸ್ಕು ಫೇಲ್ ಆಗುತ್ತೆ. ಫೇಲ್ ಇನ್ ದ ಸೆನ್ಸ್ ಆಲ್ಮೋಸ್ಟ್ 80% ಕಂಪ್ಲೀಟ್ ಆಗುತ್ತೆ. ತುಂಬಾ ಎಂಜಾಯ್ ಮಾಡಿರುವಂಥ ಬ್ಲಾಗ್ ಇದು ನಂದು. ನೀವು ಕೂಡ ಸಖತ್ ಎಂಜಾಯ್ ಮಾಡಿರ್ತೀರ ಅಂದ್ಕೊಳ್ತೀನಿ. ಬನ್ನಿ ನೋಡೋಣ, ಮೂರು ಲೆಟ್ರು ಇರೋ ಫುಡ್ ಏನಾದರೂ ಸಿಕ್ಕರೆ ತಿಂತೀನಿ, ಇಲ್ಲ ಅಂದರೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಇಲ್ಲ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ.